ಇವತ್ತು ತುಳಸಿ ಹಬ್ಬ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲೂ ಕೂಡ ತುಳಸಿ ಇದೆ, ಅದಕ್ಕೆ ತುಳಸಿ ಹಬ್ಬ ಹೇಗೆ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಡೆಕೋರೇಷನ್ ಎಲ್ಲಿ ತನಕ ಆಗಿದೆ ಅಂತ. ಕೆಲಸ ಮಾಡೋದು ಬಿಟ್ಟು ರೀಲ್ಸ್ ಮತ್ತು ಆದರೂ ಆಗಿಲ್ಲ ಕೆಲಸ. ತುಳಸಿ ಹಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಕಬ್ಬೆಲ್ಲ ತಂದಾಗಿದೆ. ಈಗ ಕಬ್ಬಿಗೆ ಎಷ್ಟು ಕೊಟ್ಟೆ ನಂಗೆ ಗೊತ್ತಿಲ್ಲ. 1,000 ರೂಪಾಯಿ ದೊಡ್ಡ. ಯಾವ ಸ್ಟ್ಯಾಂಡು? ತುಳಸಿ ಸ್ಟ್ಯಾಂಡ್. ಲೈಕ್ ಕೊಟ್ಟಿಲ್ಲ ನಾನು ವಿಡಿಯೋಗೆ? ಕೊಟ್ಟೆ ಫುಲ್ ಲೈಕ್ ಕೊಟ್ಟು. ಎಷ್ಟು ಜನಕ್ಕೆ ಶೇರ್ ಮಾಡಿ ವಿಡಿಯೋ? ಇಬ್ಬರಿಗೆ. ಯಾರ್ಯಾರಿಗೆ? ಸಿದ್ಧಾರ್ಥಿಗೆ ಧನ್ಯವಾದಗಳು. ಹಚ್ಕೊಂಡ್ವಿ. ಮತ್ತು ನಾನು ಕೂಡ ಇವರಿಗೆ ಹೆಲ್ಪ್ ಮಾಡ್ತೀನಿ. ನಾಳೆ ಹಬ್ಬದ ದಿನ ಸಿಕ್ಕುವ. ಏನಂತೆ? ಜೋಕರ್ ಸ್ಮೈಲ್ ಆಗಿದಲ್ಲ. ಏಕಾದಶಿ ಉಪವಾಸ. ಗಡ್ಡೆ ಗೆಣಸನ್ನು ತಿಂದು ರಾತ್ರಿ ಅದೇ ಗಡ್ಡೆ ಗೆಣಸನ್ನು ಇದ್ದುಕೊಂಡು ರಾತ್ರಿ ಇದ್ದು ಅದೇ ದಿವಸ ನಾಳೆ ಬೆಳಿಗ್ಗೆ ಪುನಃ ದೇವರ ಪೂಜೆಯನ್ನು, ದೇವರ ಒಂದು ನೈವೇದ್ಯನ ಮತ್ತೆ ಪುನಃ ನೈವೇದ್ಯ ಮಾಡಿ ಈ ಉಪವಾಸವನ್ನು ನಾಳೆ ಮುಕ್ತಾಯ ಆಗ್ತಾಯಿದೆ. ಸಂತೋಷದಿಂದ ಎಲ್ಲ ಕುಟುಂಬದವರು ಸೇರಿ ಮಾಡುವಂಥ ಒಂದು ಕಾರ್ಯ. ಈ ಕಾರ್ಯ ನಮ್ಮ ಮನೆಯಲ್ಲೂ ಕೂಡ ನಾವು ಮಾಡ್ತಿದ್ದೀವಿ. ನಾವು ಎಲ್ಲ ಊರಿನ ಜನ, ನಮ್ಮ ಊರಿನ ಜನ ಎಲ್ಲ ನಮ್ಮ ಕಡೆ ನಮ್ಮ ತುಳಸಿಗೆ ಬರ್ತಾರೆ. ತುಳಸಿಯ ಮದುವೆಯಲ್ಲಿ ಪಾಲ್ಗೊಳ್ತಾರೆ. ವಿವಿಧ ಪಟಾಕಿಗಳನ್ನು ಜೊತೆಗೆ ಬಲ್ಬು ವಿದ್ಯುತ್ ಅಲಂಕಾರಗಳನ್ನು ಮಾಡಿ ಆ ಶೃಂಗಾರದಿಂದ ಕಬ್ಬನ್ನು ನಿಲ್ಲಿಸಿ ಮತ್ತು ಜೊತೆಗೆ ಬಂದಂಥ ಜನರಲ್ಲಿ ಎಲ್ಲ ಚಿರುಮುರಿ ಆಗಲಿ, ಅವಲಕ್ಕಿಯನ್ನಾಗಲಿ, ಪ್ರಸಾದನಾಗಲಿ ಎಲ್ಲ ಕೊಟ್ಟು ಜೊತೆಗೆ ಎಲ್ಲರೂ ಒಂದು ಒಮ್ಮತದಿಂದ ಮಾಡುವಂಥ ಒಂದು ಪೂಜೆ. ಆ ಪೂಜೆಯಲ್ಲಿ ಎಲ್ಲರೂ ಸಂತೋಷದಿಂದ ಪಾಲ್ಗೊಳ್ತಾರೆ. ಜೊತೆಗೆ ನೆಲ್ಲಿಕಾಯಿ, ಹಿಂಡ್ಲೆಕಾಯಿ ಎಲ್ಲ ಹೊಡೆಯುವಂಥ ಒಂದು ಪದ್ಧತಿಯನ್ನು ನಾವು ಈ ತುಳಸಿ ಹಬ್ಬದಲ್ಲಿ ಮಾಡ್ಕೋತೀವಿ. ಆ ತಾಯಿಯ ತುಳಸಿ ಎಲ್ಲರ ಮನೆಯಲ್ಲಿ ತುಳಸಿ ಇದೆ. ಆ ತುಳಸಿ ಹೋಗುವಂಥ ನಾವು ಎಲ್ಲರ ಮನೆಯವರು ಕೂಡ ರಾತ್ರಿವರೆಗೂ ಪ್ರತಿ ಮನೆಗೆ ಹೋಗಿ ಆ ಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕೊನೆಗೂ ಕಂಪ್ಲೀಟ್ ಆಯಿತು ಸ್ಟ್ಯಾಂಡ್ ಹಾಕಿ. ದಿ ನೆಕ್ಸ್ಟ್ ಡೇ ಈವ್ನಿಂಗಲ್ಲಿ ನಾನು ಮತ್ತು ಪಪ್ಪ ಕಬ್ಬನ್ನು ನಿಲ್ಲಿಸಲಿಕ್ಕೆ ಕಬ್ಬನ್ನು ಕಟ್ತಾ ಇದ್ದೀವಿ. ಕಬ್ಬು ಕಟ್ಟಿ ಆಯಿತು. ಇವಾಗ ಕಬ್ಬು ಕಟ್ಟಾಯಿತು. ಇವಾಗ ಬಾಳೆಂಬೆ ಕಟ್ಟಬೇಕು. ಬಾಳೆಂಬನ ಇವರು ಕಟ್ತಾ ಇದ್ದಾರೆ. ಬಾಳೆ ಪೂಜೆ ಯಾಕೆ ಮಾಡ್ತಾರೆ? ಅರ್ಕೆಗೋಸ್ಕರ. ಬನ್ನಿ ಒಳಗಡೆ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅದೇ ಕ್ಯಾಮ್ರಾ ಹೊಡ್ಕೊಂಡು ಸ್ವೀಟ್ ಪ್ರಸಾದ. ನಾನೇ ಒಂದೊಂದ್ಸಲ ನೋಡ್ತೀನಿ. ವುಮನ್ ವರ್ಲ್ಡ್ ಕಪ್ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು. ಅದನ್ನು ಸ್ಕೋರ್ ಕಾರ್ಡಲ್ಲಿ ನೋಡ್ತಿದ್ದೆ ಎಷ್ಟು ನೋಡ್ತೀರ ಅಂತ. ಮತ್ತೊಂದು ಹಾಕಿಲ್ಲ ಹೇಳು. ಬರಲ್ಲ ನೋಡ್ತಮ್ಮ. ಪಟಾಕಿ ಹೊಡ್ಸೋದಾಗಿತ್ತು. ಆ ಭಾರ್ಗವ ಎಲ್ಲ ಅದ. ಗೋವಿಂದ 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 ನಾಡುತ್ತೆ.
ಪಪ್ಪಂಜಿ ಬೇರೆ ಹಾಕೊಂಡು ಲೈಟ್ ಕಂಪ್ಲೇನಿಗೆ ಬೇಕಾಗುತ್ತೆ ಹತ್ತು ಕಾರಿಗೆ ಹೊಡೆದು ಹೊಡೆಯುತ್ತೆ ಹಾಂ ಹೊಣದಲ್ಲಿ ಹೋಯ್ತು ಅದೇ ಅದು ಹುಟ್ಟು ಒಂದೇ ಸಲ ಒಟ್ಟು ಸಾಕು ಹಾಂ ಜೋರು ಗೋವಿಂದ ಹೇಳ್ಬೇಕು ನೀವು ವಾದೆ ತತ್ತಿ ಅಂತ ಹೇಳ್ಬೇಡ ಫೋನ್ ಮಾಡಿದ್ರೆ ಇರ್ತದೆ ಅದು ತಪ್ಪಾಯ್ತಂತ ಹೇಳ್ಕೊಂಡು ಕಾಯಿ ಹೊಡಿ ಏನ ಎದುರು ಬಂದು ಹೋಗಿ ನೆಗೆ ಹೊರಿತಾ ಬೈಚಿ ಬೈಲ್ ಬೈಲ್ಕೊಳು ಬಾ ತಾಕೋ ತಕ್ ತಕ್ ಸಾಕು ಮಾಡೋದು ಪೂಜೆ ಹೆಂಗಾಯ್ತು ಪೂಜೆ ಚೆನ್ನಾಗಾಯ್ತು ಪೂಜೆ ಭಾಳ ಚಂದ ಆಯ್ತು ನಮ್ಗೆ ಭಾಳ ಖುಷಿಯಾಗಿದೆ ಖುಷಿ ಇವತ್ತು ನಮ್ಗೆ ಮನಸಾರಿ ನಾವು ಪೂಜೆ ಮಾಡಿದ್ವಿ ಯಾವುದು ತಂದೆ ಆಗಲಿ ಸಿಟ್ಟು ಬರಲಿಲ್ಲ ಕೋಪ ಬರಲಿಲ್ಲ ಸಿಟ್ಟು ಕೋಪ ಬರ್ತಿರ್ತಾರೆ ಪೂಜೆ ಮಾಡಿ ಅದೇನು ಆಗಲಿಲ್ಲ ಏ ಮಂಜು ಭಾಳ ಊಟ ಚಂದ ಮಾಡ್ದಲ್ಲ ಏ ಬಾರೆ ಪುಟ್ಟಿ ಖುಷಿ ಖುಷಿ ಆಯ್ತಾ ಜನ ಬರಲಿಲ್ಲ ಆದರೂ ಕೂಡ ಸ್ವಲ್ಪ ಜನ ಏನ ಗೊತ್ತೈತೆ ಲೇಟ್ ಆಯ್ತಲ್ಲ ಚೂರು ಲೇಟ್ ಆಯ್ತು ಪೂಜೆಗೆ ಪೂಜೆ ಸ್ವಲ್ಪ ಲೇಟ್ ಆಯ್ತು ಆದರೂ ಕೂಡ ಪೂಜೆ ಚಂದ ಆಯ್ತು ಬಾಳೆ ಪೂಜೆ ಸ್ವಲ್ಪ ಲೇಟ್ ಆಯ್ತು ಉಣ್ಣದು ವಿಡಿಯೋ ಮಾಡಿದ್ರು ಸರಿ ಸಿಗ್ಬೇಕು ಮಾವ ತಿರ್ಗ ಜಾಗ ಚಂದ ಕಾಣ್ತು ಇದು ಹಾಕಿದ್ರೆ ವೈಟ್ ರಾಮದಾಸ್ ಹಾಕ್ಬೇಕು ಪ್ಲಾಸ್ಟಿಕ್ ಕೊಟ್ಟಂತಿದೆ ಸರ್ ಮ್ಯಾಚ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ನಡೀತಾ ಇದೆ ಇವತ್ತು ಯಾರು ಏನು ಚಿರುಬರು ಚಿರುಬೋರಿ ಪೂಜೆ ಮುಗಿಸಿ ಟಿ ವಿ ಆನ್ ಮಾಡಿದೆ ಮ್ಯಾಚ್ ನೋಡೋಕ್ಕೆ ಇಂಡಿಯಾನೇ ವಿನ್ ಆಗೋದಂತ ನಂಬಿಕೆ ವರ್ಲ್ಡ್ ಕಪ್ಪನ್ನು ಪೂಜೆ ಈಗ ಜಸ್ಟ್ ಮುಗೀತು ಪೂಜೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬಾಯ್